ಕೇಸಲ್ಲಿ ADGP ಅವರಿಗೆ 10 ಲಕ್ಷ ರೂಪಾಯಿ ಕೊಡಬೇಕಂತ ಅವ್ರ ಹೆಸರು ಯೂಸ್ ಮಾಡಿ ಅವರಿಗೆ 10 ಲಕ್ಷ ರೂಪಾಯಿ, ಬ್ಯಾಲೆನ್ಸ್ ಸ್ಟಾಫು ನಮಗೆ ಇವರಿಗೆಲ್ಲ ಸೇರಿ ನಮಗೆ ಒಂದು 12.5 ಲಕ್ಷ ರೂಪಾಯಿ ಬರಬೇಕು ಅಂತ ಅವರು ಡಿಮ್ಯಾಂಡ್ ಮಾಡ್ತಾರೆ. MTF ಅವರೇ ನಮ್ಮ ಅಪಾರ್ಟ್ಮೆಂಟಲ್ಲಿ ಯಾವುದೇ ರೀತಿ ವೈಲೇಷನ್ ಇಲ್ಲ, ಏನೂ ತೊಂದರೆ ಇಲ್ಲ, ಎಲ್ಲ ಕರೆಕ್ಟಾಗಿದೆ ಅಂತೇಳಿ ಪ್ರಕರಣ ಮುಕ್ತಾಯ ಮಾಡಿಕೊಂಡು ಆ ವಿಚಾರವಾಗಿ ನಮಗೆ ಎಂಡಾರ್ಸ್ಮೆಂಟು ಕೊಡ್ತಾರೆ, ಎಲ್ಲ ಸರಿ ಇದೆ ಅಂತೇಳಿ. ಈಗ ದುಡ್ಡುಗೋಸ್ಕರ ಇವಾಗ ಮತ್ತೆ ನೋಟಿಸ್ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಎದುರಿಸಿ ದುಡ್ಡು ಕೇಳೋದಕ್ಕೆ ಪ್ಲ್ಯಾನ್ ಮಾಡಿ ನೋಟಿಸ್ ಕೊಟ್ಟು ಈ ಥರ 15 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಶೇಷ ವರದಿ ನಿಮಗೆ ತಿಳಿದಿರುವಂತೆ ನಾವು ಈಗಾಗಲೇ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ವರದಿಗಳನ್ನು ಸಾಕಷ್ಟು ಮಾಡಿದ್ದೀವಿ. ಇವತ್ತಿನ ವರದಿ ಕೂಡ ಅದೇ ಆಗಿದೆ. ಅದರಲ್ಲೂ ಭಾಳ ವಿಶೇಷ ಅಂದರೆ ಇವತ್ತು ಲೋಕಾಯುಕ್ತ ಬಲೆಗೆ BBMP ಕಚೇರಿಯಲ್ಲಿರುವಂತಹ BMTF ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಅವರು ಟ್ರ್ಯಾಪ್ ಆಗಿದ್ದಾರೆ. ಅಂದರೆ ಹಣವನ್ನು ಲಂಚ ಬೇಡಿಕೆ ಇಟ್ಟು ಹಣವನ್ನು ಪಡೆದುಕೊಳ್ಳುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಆ ವರದಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದು ಒಂದಲ್ಲ ಎರಡಲ್ಲ 15 ಲಕ್ಷಕ್ಕೆ ಬೇಡಿಕೆ ಇಟ್ಟಂಥ ಭ್ರಷ್ಟ ಅರುಣ್ ಕುಮಾರ್ ಇನ್ಸ್ಪೆಕ್ಟರ್ BMTF. ಒಂದು ಘಟನೆ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಕೆಲ ತಿಂಗಳ ಹಿಂದೆ ಇದೇ BMTFಗೆ ಖುದ್ದು ನಮ್ಮ ಚಾನಲ್ ವತಿಯಿಂದ ಇಲ್ಲಿಗಲ್ ಬಿಲ್ಡಿಂಗ್ ಓನರ್ ಸಂಜೀವ ಅನ್ನೋನ ಬಗ್ಗೆ ಮತ್ತು ಬೆಳತೂರು ಯಲ್ಲಪ್ಪ ಅನ್ನೋರ ಬಗ್ಗೆ ಒಂದಿಷ್ಟು ದೂರುಗಳನ್ನು ನೀಡಿರ್ತೀವಿ. ಅನಧಿಕೃತ ಕಟ್ಟಡ ಕಟ್ಟಿರೋ ಬಗ್ಗೆ, ಸರ್ಕಾರಿ ಕೆರೆ ಕುಂಟೆಗಳನ್ನು ಒತ್ತುವರಿ ಮಾಡಿಕೊಟ್ಟಿರೋ ಬಗ್ಗೆ ಕೊಟ್ಟಿರ್ತೀವಿ. BMTF ಅಧಿಕಾರಿಗಳು ಅರ್ಜಿಯನ್ನು ಪಡೆದುಕೊಂಡು ಅದನ್ನು ಎಲ್ಲಿ ಅಡಿಗೆ ಇಟ್ಟಬೇಕು ಅಲ್ಲಿ ಅಡಿಗೆ ಇಟ್ಟಿದ್ದಾರೆ. ಆದರೆ ಯಾವುದನ್ನು ಅವ್ರ ಅರ್ಜಿಯನ್ನು ಸ್ವೀಕರಿಸಬೇಕು ಅನ್ನೋದನ್ನು ಅವರು ಚೆನ್ನಾಗಿ ಕರಗತ ಮಾಡಿಕೊಂಡಿದ್ದಾರೆ. ಅಂದರೆ BMTF ಅವರು ಕೆಲವು ಅನಧಿಕೃತ ಕಟ್ಟಡಗಳನ್ನು, ಸರ್ಕಾರಿ ಒತ್ತುವರಿಯನ್ನು ಉಳಿಸ್ಕೊಡುವಂಥ ಕೆಲಸ ಮಾಡಬೇಕು. ಆದರೆ ಅವರು ಮಾಡ್ತಾ ಇರೋದು ಹಣವನ್ನು ಕಬಳಿಸುವ ದಂಧೆ ಅಂತ ನೇರವಾಗಿ ಹೇಳ್ಬೋದು. ನಗರ ಪ್ರದೇಶಗಳನ್ನ ಇಲ್ಲಿಗಲ್ ಬಿಲ್ಡಿಂಗ್ಗಳನ್ನ ಒಡೆದು ಹಾಕಿ ಅನಾಹುತಗಳನ್ನ ತಪ್ಪಿಸಬೇಕಾದಂತಹ ಇನ್ಸ್ಪೆಕ್ಟರ್ಗಳು 15 ಲಕ್ಷಕ್ಕೆ ಬೇಡಿಕೆ ಇಡ್ತಾರೆ ಅಂದರೆ ಭಾಳ ನಾಚಿಕೆಗೇಡಿನ ವಿಷಯ. ಅಂದರೆ ಅವ್ರಿಗೇನು ಸಂಬಳ ಇರಲ್ಲ ಅಂತಲ್ಲ, ಸಾಕಷ್ಟು ಸಂಬಳ ಇರುತ್ತೆ. ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಸಂಬಳ ಆಗುತ್ತೆ. ಆ ಸಂಬಳ ಇದ್ದರೂ ಕೂಡ 15 ಲಕ್ಷಕ್ಕೆ ಬೇಡಿಕೆ ಇಡ್ತಾರೆ ಅಂದರೆ ಎಷ್ಟು ಲಜ್ಜೆಗೆಟ್ಟವರು ಅಂತ ನಾವು ಹೇಳಬೇಕಾಗತ್ತೆ. ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡಿ ಅಂದರೆ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಕೇಳೋ ಪರಿಸ್ಥಿತಿ ಬಂದ್ಬಿಡ್ತಾರೆ. ಅಂತಹ ತಾಜಾ ಉದಾಹರಣೆ ಇವತ್ತು ನಡೀತು. ಇದೇ ಭ್ರಷ್ಟ ಅಧಿಕಾರಿ ಅರುಣ್ ಕುಮಾರ್ ದೂರದಾದಂಥ ಪರಮೇಶ್ ಮತ್ತು ನಂದೀಶ್ ಅವರಿಗೆ 15 ಲಕ್ಷ ಕೊಡುವಂತೆ ಕೇಳ್ಕೊತಾರೆ. ಕೇಳಿಕೊಂಡಂಥ ದಾಖಲೆಗಳು ಎಲ್ಲವನ್ನು ಲೋಕಾಯುಕ್ತಗೆ ನೀಡಲಾಗ್ತದೆ. ಬೆಂಗಳೂರು ಲೋಕಾಯುಕ್ತ SP ಜೋಶಿ ಅವರು ಒಂದು ತಂಡ ರಚನೆ ಮಾಡ್ತಾರೆ. ಅವರ ಮಾರ್ಗದರ್ಶನದಲ್ಲಿ DYSP ವಸಂತ್ ಅವರು ದಾಳಿ ಮಾಡ್ತಾರೆ. ಅದು ಎಲ್ಲಿ? ತಣಿಸಂದ್ರದಲ್ಲಿ ಮುಂದಕ್ಕೆ ರಾಷ್ಟ್ರೋತ್ಥಾನ ಸರ್ಕಲ್ ಬಳಿಯಲ್ಲಿ ಈ ಭ್ರಷ್ಟ ಅಧಿಕಾರಿ ಅರುಣ್ ಕುಮಾರ್ ಬರಕ್ಕೆ ಹೇಳ್ತಾರೆ. ಮೊದಲಿಗೆ ಅಡ್ವಾನ್ಸ್ ಆಗಿ 2 ಲಕ್ಷವನ್ನು ತಂದು ಕೊಡಬೇಕಂತ ಹೇಳ್ತಾರೆ. ಅದನ್ನು ತಗೊಂಡು ಹೋಗ್ತಾರೆ. ತಗೊಂಡೋದ್ಮೇಲೆ ಏನೇನಾಯಿತು ನೀವೇ ಗಮನಿಸಿ. ಭ್ರಷ್ಟ ಅಧಿಕಾರಿ ಅರುಣ್ ಕುಮಾರ್ ಬಗ್ಗೆ ಹೇಗೆಲ್ಲ ನಡೀತು, ಹೇಗೆಲ್ಲ ಹಣವನ್ನು ಬೇಡಿಕೆ ಇಟ್ಟರು ಅನ್ನೋದ್ರ ಬಗ್ಗೆ ದೂರದಾದಂತಹ ಪರಮೇಶ್ ಅವರು ಮತ್ತು ಸಾಮಾಜಿಕ ಹೋರಾಟಗಾರರಾದಂತಹ ಜಗನ್ ಕುಮಾರ್ ಮಾತನಾಡಿದ್ದಾರೆ. ದಯವಿಟ್ಟು ಗಮನಿಸಿ. ಈಗ ಅವರು 2019ರಲ್ಲಿ ಯಾವುದೋ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ.
ಅದ್ರ ಪ್ರಕಾರ BMTF ಅವರೇ ನಮ್ಮ ಅಪಾರ್ಟ್ಮೆಂಟಲ್ಲಿ ಯಾವುದೇ ರೀತಿ ವೈಲೇಷನ್ ಇಲ್ಲ, ಏನೂ ತೊಂದರೆ ಇಲ್ಲ, ಎಲ್ಲ ಕರೆಕ್ಟಾಗಿದೆ ಅಂತೇಳಿ ಪ್ರಕರಣ ಮುಕ್ತಾಯ ಮಾಡಿಕೊಂಡು ಆ ವಿಚಾರವಾಗಿ ನಮಗೆ ಎಂಡಾಸ್ಮೆಂಟು ಕೊಡ್ತಾರೆ, ಎಲ್ಲ ಸರಿ ಇದೆ ಅಂತೇಳಿ. ಈಗ ದುಡ್ಡುಗೋಸ್ಕರ ಇವಾಗ ಮತ್ತೆ ನೋಟಿಸ್ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಎದುರಿಸಿ ದುಡ್ಡು ಕೇಳೋದಕ್ಕೆ ಪ್ಲ್ಯಾನ್ ಮಾಡಿ ನೋಟಿಸ್ ಕೊಟ್ಟು ಈ ಥರ 15 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. 15 ಲಕ್ಷದಲ್ಲಿ ಇವತ್ತು 2 ಲಕ್ಷ ಕೊಡ್ತಾರೆ. ADGP ಕೊಡಬೇಕು ಅಂತ ಹೇಳ್ತಾರೆ. ಏನು ಸರ್ 15 ಲಕ್ಷ ಯಾಕೆ ಸರ್ ಅಂತೇಳಿ ADGP ಕೊಡಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ ಇವತ್ತು 2 ಲಕ್ಷ ರೂಪಾಯಿ ಕೊಟ್ಟು ರೆಡ್ ಹ್ಯಾಂಡಾಗಿ ಲೋಕಾಯುಕ್ತ ಪೊಲೀಸರು ಇಟ್ಕೊಂಡಿದ್ದಾರೆ. 2 ಲಕ್ಷಕ್ಕೆ ಕೊಡೋಣ ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು ಇವತ್ತು ರೆಡಿ ಮಾಡ್ಕೊಂಬರ್ತೀವಿ, ಕಾಲ್ ಮಾಡ್ತೀವಿ ಅವ್ರಿಗೆ. ಅವರು ಈಗ ಆಫೀಸಿಗೆ ಬಂದಿಲ್ಲ, ನೀನು ತಣಿಸಂದ್ರ ಹತ್ರ ಬಂದ್ಬಿಡಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಲೊಕೇಶನ್ನ ಸೆಂಡ್ ಮಾಡ್ತಾರೆ. ಅದ್ರ ಪ್ರಕಾರ ತಣಿಸಂದ್ರ ಹತ್ರ ಹೋಗ್ತೀವಿ. ಅಲ್ಲಿ ಅವರು ಫಾರ್ಚುನರ್ ಕಾರಲ್ಲಿ ಬರ್ತಾರೆ, ಜೀಪು ಬರುತ್ತೆ. ಬಂದುಬಿಟ್ಟು ಫಾರ್ಚುನರ್ ಕಾರಲ್ಲಿ ಒಬ್ಬ ಪ್ರೈವೇಟ್ ಪರ್ಸನ್ ಇರ್ತಾನೆ, ನಂದೀಶ್ ಅಂತ. ಇವ್ರು ಬಂದು ಇನ್ಸ್ಪೆಕ್ಟ್ರ್ ಬಂದು ಫಸ್ಟ್ ಮಾತಾಡ್ತಾರೆ, ಮತ್ತು ನಮ್ಮ ಹುಡುಗ ನಂದೀಶ್ ಕೈಯಲ್ಲಿ ಅಮೌಂಟ್ ಕೊಡು ಅಂತ ಹೇಳ್ತಾರೆ. ನಾವು 2 ಲಕ್ಷ ರೂಪಾಯಿ ನಂದೀಶಿಗೆ ಕೊಡ್ತೀವಿ. ಅಲ್ಲೇ ರೆಡ್ ಹ್ಯಾಂಡಾಗಿ ಲೋಕಾಯುಕ್ತರು ಅವ್ರನ್ನ ಹಿಡ್ಕೊಂಡು ಅರೆಸ್ಟ್ ಮಾಡಿ ಇವತ್ತು ಫಾರ್ಮಾಲಿಟೀಸ್ ಮಾಡ್ತಾಯಿದ್ದಾರೆ. ಸರ್, ಇವತ್ತು ಏನು ಈ ಅಧಿಕಾರ ದುರುಪಯೋಗ ಮಾಡ್ತಾ ಇದ್ದಾರೆ, ಅದು ಒಂದು BMTF ಅಲ್ಲಿ ADGP ಅವರಿಗೆ 10 ಲಕ್ಷ ರೂಪಾಯಿ ಕೊಡಬೇಕಂತ ಅವ್ರ ಹೆಸರು ಯೂಸ್ ಮಾಡಿ ಅವರಿಗೆ 10 ಲಕ್ಷ ರೂಪಾಯಿ, ಬ್ಯಾಲೆನ್ಸ್ ಸ್ಟಾಫು ನಮಗೆ ಇವರಿಗೆಲ್ಲ ಸೇರಿ ನಮಗೆ ಒಂದು 12.5 ಲಕ್ಷ ರೂಪಾಯಿ ಬರಬೇಕು ಅಂತ ಅವರು ಡಿಮ್ಯಾಂಡ್ ಮಾಡ್ತಾರೆ. ಇದು ಏನಾಗಿದೆ ಅಂದರೆ ಇದರಲ್ಲಿ ಈ ಸರ್ಕಾರ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್, ಎಸ್ಪೆಷಲಿ ಇದು BMTF, ಇದು ಒಂಥರ ರಿಕವರಿ ಏಜೆಂಟ್ ಅಡ್ಡ, ಒಂದು ರೋಲ್ ಕಾಲ್ ಮಾಡೋವಂಥ ದಂಧೆ ಮಾಡೋವಂಥ ಒಂದು ಅಡ್ಡೆ ಥರ ಆಗ್ಬಿಟ್ಟಿದೆ. ಸೊ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಮಾನಿಟರ್ ಮಾಡಬೇಕು. ಎಷ್ಟು ಕೇಸ್ ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗ್ತಾ ಇದೆ, ಇದಕ್ಕೆ ಏನೇನು ಆ್ಯಕ್ಷನ್ ತೊಗೊತಾ ಇದ್ದಾರೆ, ಇದು ಏನು ಸಾಲ್ವ್ ಆಗ್ತಾ ಇದೆಯಾ, ಇದು ಏನು ಡಿಸ್ಪ್ಯೂಟ್ ನಡೀತಾ ಇದ್ರ ಬಗ್ಗೆ ಒಂದು ಮಾನಿಟ್ರಿಂಗ್ ಕಮಿಟಿ ಥರ ಮಾಡಿಸ್ಬೇಕು. ಎಷ್ಟು ಕಂಪ್ಲೇಂಟ್ ಆಗಿದೆ, ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಯಾಕಂದರೆ ಸಾಮಾನ್ಯವಾಗಿ ಇಲ್ಲಿ BMTFಗೆ ಬರೋವಂಥದ್ದೆಲ್ಲ ಈ ಗೌರ್ಮೆಂಟ್ ಜಾಗ ಒತ್ತುವರಿ, ಅಪಾರ್ಟ್ಮೆಂಟ್ ವೈಲೇಷನ್ಸು ಇಂಥದ್ದು, ಮೋರೋವರ್ ಕನ್ಸ್ಟ್ರಕ್ಷನ್ಸ್ ರಿಲೇಟೆಡೇ ಬರುತ್ತೆ. ಹಾಗಾಗಿ ಇದನ್ನು ಒಂದು ಕುಲಂಕುಷವಾಗಿ ಒಂದು ತನಿಖೆ ಮಾಡಬೇಕು. ಎಷ್ಟು ಕಂಪ್ಲೇಂಟ್ಸ್ ಬಂದಿದೆ, ಎಷ್ಟು ಡಿಸಾಲ್ವ್ ಆಗಿದೆ, ಎಷ್ಟು ಪೆಂಡಿಂಗ್ ಇದೆ, ಯಾವ ಥರದ್ದು ಇದೆಲ್ಲ ಕ್ಲೋಸ್ ಆಗಿದೆ ಅಂತ ಇದೆಲ್ಲ ತನಿಖೆ ಮಾಡಬೇಕಂತ ಅಗತ್ಯ ಇದೆ ಸರ್. ನೋಡಿದ್ರ ಎಂತಹ ಭ್ರಷ್ಟಾಚಾರ BMTFಲ್ಲಿ ಭಾಳ ಅಸಹ್ಯ ಹುಟ್ಟಿಸುತ್ತೆ. ಈ ಥರ ಇನ್ಸ್ಪೆಕ್ಟರ್ಗಳು ಈ ಥರ ಭ್ರಷ್ಟಾಚಾರದ ತೊಡಗಿದರೆ ನಮ್ಮ ರಾಜಧಾನಿ ಬೆಂಗಳೂರು ಉದ್ಧಾರ ಆಗುತ್ತಾ, ನಮ್ಮ ರಾಜ್ಯ ಉದ್ಧಾರ ಆಗುತ್ತಾ? ದಯವಿಟ್ಟು ಗಮನಿಸಿ. ಯಾವುದೋ ಜಿನೇನಾಗಿರುವಂಥದ್ದು ಒತ್ತುವರಿಯಾಗಿಂತ ನಾವು ಕೊಟ್ಟರೆ, ಕಂಪ್ಲೇಂಟ್ಗಳು ಕೊಟ್ಟರೆ ಟೇಬಲ್ ಅಡಿಗೋ ಕಸ್ತುಬಿಟ್ಟಿಗೆ ಹಾಕ್ತಾರೆ. ಅದೇ ಯಾವುದೋ ಬೇಡದೇ ಇರುವಂಥದ್ದು, ಕಟ್ಟಡ ಕಟ್ಟಿ ಮುಗಿದಿರುವಂಥದ್ದು, ಯಾವುದೋ ಅಂಥ ವೈಲೆನ್ಸ್ ಆಗಿರುವಂಥದ್ದನ್ನು ಸುಮ್ಮನೆ ಯಾರೋ ಹೇಳ್ತಾರೆ ಅಂದಾಗ ಅದನ್ನು ಅವ್ರನ್ನ ದಬಾಯಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಅವರಿಂದ ಹಣ ಕೇಳುವಂಥ ಅಧಿಕಾರವನ್ನು ದುರುಪಯೋಗಪಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇಂಥವರಿಗೆ ಲೋಕಾಯುಕ್ತ ಅಧಿಕಾರಿಗಳು ತಕ್ಕ ಶಾಸ್ತಿ ಕಲಿಸಿದ್ದಾರೆ. ಇಂತಹ ಕೆಲಸ ಮೇಲಿನ ಮೇಲೆ ಆಗಬೇಕು. ಭ್ರಷ್ಟ ಅಧಿಕಾರಿಗಳು ಜೈಲಿಗೆ ಹೋಗೋದಲ್ಲ, ಅವ್ರನ್ನ ಡಿಸ್ಮಿಸ್ ಮಾಡಿ ಮನೆಯಲ್ಲಿ ಕೂರುವಾಗ ಆಗಬೇಕು. ಅಂದಾಗ ಒಂದಿಷ್ಟು ಪ್ರಾಮಾಣಿಕ ಅಧಿಕಾರಿಗಳಿಗೆ ಜಾಗ ಸಿಕ್ಕುತ್ತೆ, ಗೌರವ ಸಿಕ್ಕುತ್ತೆ. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.